ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ 3rd ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ 9ನೇ ತಿಂಗಳಲ್ಲಿ ನಿಮಗೆ ಈ 5 ಸೂಚನೆಗಳೇನಾದರೂ ಕಂಡು ಬಂದರೆ ನಿಮಗೆ 90% ಗಂಡು ಮಗು ಆಗುತ್ತೆ ಅಂತಲೇ ಹೇಳ್ಬಹುದು. ಅದು ಯಾವ್ಯಾವ ಸಿಂಪ್ಟಮ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಆಗಿನ ಕಾಲದವರು ಕೂಡ ಈ ಸಿಂಪ್ಟಮ್ಗಳನ್ನ ಕಂಡುಹಿಡಿದುಕೊಂಡೇ ಯಾವ ಮಗು ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ರು. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೋಡೋದಾದರೆ BP ವೇರಿಯೇಷನ್. ನಿಮ್ಮದು BP ಹೈ ಆಗ್ಬೋದು, ಇಲ್ಲ ಲೋ ಆಗ್ಬೋದು, ಇಲ್ಲ ಫ್ಲಕ್ಚುಯೇಷನ್ಸ್ ಆಗ್ಬೋದು. ಈ ಥರ ಏನಾದರೂ ನಿಮಗೆ ಆಗ್ತಾಯಿದ್ರೆ ಅದು ಗಂಡು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ನೀವು ಇದನ್ನು ಮೇನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 2ನೇ ಸಿಂಪ್ಟಮ್ ಬಂದು ಕಾಲು ಊದ್ಕೊಳ್ಳೋದು. ಫ್ರೆಂಡ್ಸ್, ನಿಮಗೆ ಈ ಥರ ಕಾಲು ಫುಲ್ಲು ಊದ್ಕೊಂಡ್ಬಿಡುತ್ತೆ. 9th ಮಂತಲ್ಲಿ ನಿಮಗೆ ಫುಲ್ಲು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ. ಆ ಥರ ಫುಲ್ಲು ಈ ಥರ ಊದ್ಕೊಳ್ಳುತ್ತೆ. ಇದನ್ನು ನೀವು ಮೇನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು 3ನೇ ಸಿಂಪ್ಟಮ್ ಬಂದು ಈ ಥರ ಕತ್ತತ್ರ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಮುಖ ಫುಲ್ಲು ಬ್ಲ್ಯಾಕ್ ಆಗೋದು, ಹಾಗೆಯೇ ಲಿಪ್ಸ್ ಹತ್ರ ಬ್ಲ್ಯಾಕ್ ಆಗೋದು, ಕತ್ತತ್ರ ಬ್ಲ್ಯಾಕ್ ಆಗೋದು, ಹಾಗೆಯೇ ಫುಲ್ಲು ಫೇಸೇ ಬ್ಲ್ಯಾಕ್ ಆಗೋದು. ಈ ಥರನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಇನ್ನೊಂದು ಹೇಳೋದಾದರೆ, ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿದ್ದರೆ ಫೇಸಲ್ಲಿ ತುಂಬ ಲಕ್ಷಣ ಚೆನ್ನಾಗಿರುತ್ತೆ, ಆದರೆ ಫೇಸು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು 4ನೇ ಸಿಂಪ್ಟಮ್ ನೋಡೋದಾದರೆ ಬೇಬಿ ಮೂಮೆಂಟ್ಸ್ ಬಂದು ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ನಿಮಗೆ ಜಾಸ್ತಿ ರೈಟ್ ಸೈಡ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಹಾಗೆಯೇ ಆ ಮೂಮೆಂಟ್ಸ್ ಜೊತೆಗೆ ಕಿಕ್ಕಿಂಗು ಕೂಡ ಜಾಸ್ತಿ ರೈಟ್ ಸೈಡ್ ಇರುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು 5ನೇ ಸಿಂಪ್ಟಮ್ ಬಂದು ಲೀನಿಯಾ ನಿಗ್ರಾ, ಅಂದರೆ ನಿಮ್ಮ ಸ್ಟಮಕ್ ಮೇಲೆ ಚೆಸ್ಟಿಂದ ಫುಲ್ಲು ಬೆಳ್ಳಿಯಿಂದ ಕೆಳಗಡೆವರೆಗೆ ನಿಮಗೆ ಒಂದು ಡಾರ್ಕಾಗಿ ಬ್ಲ್ಯಾಕ್ ಲೈನ್ ಬರುತ್ತೆ. ಇದು ಬಂದು ಗಂಡು ಮಗುವಿನ ಲಕ್ಷಣ ಆಗಿರುತ್ತೆ. ನೀವು ಇದನ್ನು ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಬ್ಲ್ಯಾಕ್ ಲೈನ್ ಏನಾದರೂ ಬಂದಿದ್ರೆ ಖಂಡಿತ 90% ಗಂಡು ಮಗು ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಕೂಡ ನೀವು ಡೀಪಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು 5 ಸಿಂಪ್ಟಮ್ಮು ನಿಮಗೇನಾದರೂ ಇದ್ದರೆ ಖಂಡಿತ ನಿಮಗೆ ಗಂಡು ಮಗು ಲಕ್ಷಣಗಳು ಅಂತಲೇ ಹೇಳಬಹುದು. ಇದು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಈ ಲಕ್ಷಣಗಳು ಎಲ್ಲರಲ್ಲೂ ಕಂಡು ಬರೋದಿಲ್ಲ. ಕೆಲವೊಬ್ಬರಲ್ಲಿ ಈ ಲಕ್ಷಣಗಳು ಇಲ್ಲದೇ ಇದ್ದರೂ ಕೂಡ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ. ಸೊ 90% ಅಷ್ಟು ಜನಗಳಿಗೆ ಈ ಥರ 5 ಸಿಂಪ್ಟಮ್ ಇದ್ದರೆ 90% ಗಂಡು ಮಗು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನನಗೂ ಕೂಡ ಈ 5 ಸಿಂಪ್ಟಮ್ಗಳು ಇತ್ತು. ಹಾಗಾಗಿ ನಾನು ಇದನ್ನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ಬಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಹೇಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.